ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಈ ಥರ ಡಿಸ್ಟರ್ಬ್ ಮಾಡೋರನ್ನ ಏನು ಮಾಡಬೇಕು ಗೊತ್ತಿಲ್ಲ. ಸೊ ಇವತ್ತು ಅಕ್ಷಯ ತೃತೀಯ, ಕರೆಕ್ಟಾಗಿ ಹೇಳಿದ್ನಾ? ಖಂಡಿತ. ಸೊ ಹಾಗಾಗಿ ಸ್ವಲ್ಪ ಪೂಜೆ ಮಾಡಿ ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಏನಿಲ್ಲ, ಸಿಂಪಲಾಗಿ ಪೂಜೆ ಮಾಡಿ ಕೆಲವೊಂದು ಐಟಮ್ಸ್ನ ತರಿಸಿದ್ದೀನಿ, ಅದನ್ನು ಇಟ್ಟು ಪೂಜೆ ಮಾಡೋದು. ಸೊ ಹಾಗಾಗಿ ಇವರಿಗೆಲ್ಲ ಕೆಲಸ ಕೊಟ್ಟಿದ್ದೀನಿ. ಬನ್ನಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಈಗ ನನ್ನೊಂದು ಎಲ್ಲ ಕೆಲಸ ಮುಗೀತು, ನನಗೆ ಫ್ರೆಶ್ ಅಪ್ ಆಗೋಕೆ ಹೋಗಬೇಕು. ನಾನು ಫೋನ್ ಹಿಡ್ಕೊಂಡು ಏನೇ ಮಾಡ್ತಾ ಇದೆಯಾ? ಈ ಕಟ ಕಟ ಶಬ್ದ ಏನು ಅಂತ. ಹಾಯ್ ಶಿಷ್ಯ, ಏನು ನಿನ್ನ ವಿಷಯ? ಹಾಂ, ಏನು ಮಾಡ್ತಾ ಇದೆಯಾ ಶಿಷ್ಯ? ಅಪ್ಪ ಅಪ್ಪ, ನಿಜ ಹೇಳು, ಯಾರು ಸತ್ಯ ಅಂದ್ಕೊಬಿಡ್ದು. ಮಕ್ಕಳಿಗಿರ್ತಾರೆ ಆಮೇಲೆ ಕಮೆಂಟಲ್ಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಪಾಪದ ಗಂಡನ ಅಯ್ಯೋನ್ಸಿ ಅಂತೆಲ್ಲ ಕಮೆಂಟ್ ಹಾಕೋರೆ. ಬರೀ ಡವ್ಗಳು ಎಲ್ಲ ಸುಳ್ಳು. ನಾನು ಪಾತ್ರೆ ತೊಳೆದೆ, ಕಿಚನೆಲ್ಲ ಕ್ಲೀನ್ ಮಾಡಿದೆ. ಸೊ ಕಸ ಗುಡಿಸ್ಕೊಟ್ಟೆ, ನೆಲ ಒರೆಸ್ತಿದ್ದಾರೆ ಇವ್ರು. ಕಸನೂ ಗುಡಿಸಿಲ್ಲ ಏನು. ಆಯ್ ಮಚ್ಚ, ಏನು ಮಾಡ್ತಿದ್ಯಾ ಮಚ್ಚ? ಹಾಂ, ಕುತ್ಕೊಂಡು ಆರಾಮಾಗಿ ಮೊಬೈಲ್ ನೋಡ್ತಾವಳೆ. ಏನು ಕರೆಕ್ಟ್. ಇವಳು ಏನು ಗೊತ್ತಾ, ಮಗ ಅಥು ಅಮ್ಮ, ಇವಳು ಏನು ಗೊತ್ತಾ ಅಮ್ಮ? ಸತ್ಯವಾನ್ ಸಾವಿತ್ರಿ. ನೋ, ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ. ನೀನಲ್ಲಿ ಹೆಂಗ್ ಗೊತ್ತೈತೆ? ನೀನಲ್ಲಿ ತೋರಿಸು ಗುರು, ಅಲ್ಲಿ ತೋರಿಸು, ಮೂತಿ ತೋರಿಸು. ಟಾಟಾ ಪಳ್ಳ ಅಂತವಳೆ. ಪಳ್ಳು ಗುರು ಅದು. ಸೊ ಇವತ್ತಿನ ವಿಷಯ ಏನು ಅಂತ ಅಂದರೆ ಏನಿಲ್ಲ, ಅಕ್ಷಯ ತೃತೀಯ. ಇವತ್ತೆಲ್ಲರ ಮನೇಲೂ ಪೂಜೆ ಆಗಿರುತ್ತೆ. ನಮ್ಮನೆ ಸ್ವಲ್ಪ ಸಂಜೆ ಪೂಜೆ ಮಾಡ್ತಾ ಇದ್ದೀವಿ ಅಷ್ಟೇ. ಕೆಲವೊಂದು ಐಟಮ್ಸ್ನ ತರಿಸಿದ್ದೀನಿ. ಪೂಜೆ ಮಾಡಿಬಿಟ್ಟು ಈಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡಬೇಕು. ಇಲ್ಲೋರ್ಸಿ ಈ ಕಡೆ ಒರೆಸಿ, ಈ ಕಡೆ. ಏನೋ ಶಿಷ್ಯ, ನಿನ್ನ ಶಿಷ್ಯ ಅಲ್ಲಿ ತೋರಿಸು. ಡಾಕ್ಟ್ರ್ ಇವರು ಸ್ಕೂಲಲ್ಲಿ ಅಲ್ಲಿ ಚೆಕಪಿಗೆ ಬಂದಿದ್ರಂತೆ ಅಪ್ಪಿ. ಡಾಕ್ಟ್ರ್ ಹೇಳಿದಾರಂತೆ, ಈ ಸೈಡಲ್ಲಿ ಬರ್ತಿರೋ ಕಾರೆಲ್ಲ ತೆಗ್ಸಿದ್ರೆ ಬೇಬಿ ಟೀತ್ ಅಂತದು, ಅದು ತೆಗ್ಸಿದ್ರೆ ಬೇರೆ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇವಳು ಸರಿ ಆಯಿತು ಅಂದ್ಬಿಟ್ಟು ಬಂದವಳೆ. ಆಯಮ್ಮ ಒಂದು ವಾರದಂತೆ ಬಿಟ್ಟರೆ ನಂಗೆ ಕಾಲೇ ಮಾಡ್ಬಿಟ್ಟವಳೆ. ಈ ಬೇವರ್ಸಿ ನನ್ನ ನಂಬರ್ ಕೊಟ್ಟು ಬಂದ್ಬಿಟ್ಟು. ಯಾಕೆ ಕೊಟ್ಟೆ? ಆಮೇಲೆ ಈ ಬೇವರ್ಸಿ ನಂಬರ್ ಕೊಟ್ಟು ಬಂದೈತೆ. ನಾನು ಯಾರಿದು ಯಾಕೆ ಕಾಲ್ ಮಾಡ್ತಾ ಇದ್ದೀನಿ? ಮೇಡಮ್, ನಿಮ್ಮ ಮಗುಗೆ ಬೇಬಿ ಟೀತ್ ಇದೆಯಲ್ಲ. ಯಾವ ಬೇಬಿ ಟೀತು? ಅದೇ ಅಷ್ಟೊತ್ತ ಬೆಳೆದೈತೆ ಅಂತವ. ಬೇಬಿ ಟೀತ್ ಇದೆಯಲ್ಲ ಅಂತ ಅಂದರು. ಸರಿ, ನಮಗೆ ತೆಗ್ಸೋ ಇಂಟ್ರೆಸ್ಟ್ ಇಲ್ಲ, ಅದೇ ಚೆನ್ನಾಗಿ ಕಾಣ್ತಾಳೆ ರುಚಿತರಾಮ್ ಥರ. ಸಲಾಮ್ ರಾಕಿ ಬಾಯ್, ರಾಕಿ. ಚಿಕ್ಕ ಬಾಯಲ್ಲಿ ದೊಡ್ಡ ಮಾತು ಗಾಡ್ ಬ್ಲೆಸ್ ಯು ಅಂತ ಬರಬಾರ್ದು. ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ ಯಾರಾದರೂ ಯಪ್ಪ ಯಾರೇ ಹುಡುಗಿ ಒಂದು ಮಣ ಮೇಕಪ್ ಹಾಕ್ಕೊಂಡು ಹಿಂಗಾಯ್ತಾವಳೆ. ಹೌದಾ? ಏನೋ ಕಿಲಾಡಿ. ನಾನು ಕೋಳಿಕೆ ರಂಗ. ಹೌದು ಅಪ್ಪಿ, ನನಗೆ ಕದಿಮೆ ಅಂದ್ಲು. ಬ್ಯಾವರ್ಸಿ, ನೀನು ಬೇರೆಯವರ ಯಶಸ್ಸನ್ನು ನೋಡಿ ಹೊಟ್ಟೆ ಉರಿದುಕೊಳ್ಳಬೇಡ. ಬ್ಯಾವರ್ಸಿ, ನೀನು ಒಂದು ದಿನ ಯಶಸ್ಸನ್ನು ಮಾಡು. ಬಂಗಾರ. ಐ ಲವ್ ಯು. ಐ ಲವ್ ಯು. ಯು ಮಚ್ ಲವ್ ಮೀ. ಐ ಲವ್ ಯು ಮಚ. ಶಿಷ್ಯ, ಏನು ನಿನ್ನ ವಿಷಯ? ಐ ಲವ್ ಯು ಶಿಷ್ಯ. ನಿಮ್ಮಪ್ಪ ಗೋಳೆ ಕಥ. ಐ ಲವ್ ಯು. ನೀಟಾಗಿ ಹೇಳ ಐ ಲವ್ ಯು. ಅಯ್ಯೋಪ್ಪ, ಈಗ ಹೇಳು ಐ ಲವ್ ಯು ಸೋ ಮಚ್. ಮಾಫ್ ಹಿಡ್ಕೊಂಡು. ಓಕೆ ಬಾಯ್, ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ. ಬಾಯ್ ಬಾಯ್. ದಿಸ್ ಇಸ್ ಮೈ ಬಾಯ್ ಫ್ರೆಂಡ್ ಗಣಿ. ಓಡ್ ಹೊಟ್ಟೋದ.
ಪಾಪ ಚಿಕ್ಕ ಮಕ್ಳನ್ನೆಲ್ಲ ಗೋಳೈಕೋತೀರಲ್ರಿ. ಬಂದ ವಿಡಿಯೋ ಮಾಡೋದು ನೋಡು. ಹ್ಮ್ ಏನ್ ಮಾಡ್ತಿದ್ದೆ ಹೇಳ ಕಳ್ಳ. ನನ್ನ ಬಾಯ್ ಫ್ರೆಂಡ್ ಗಣಿ ಐ ಲವ್ ಯು ಗಣಿ, ಐ ಲವ್ ಯು ಗಣಿ. ಪಾಪ ಅವನು ಹೋದ ನನಗೆ ಸರ್ಪ್ರೈಸ್ ಮಾಡಕ್ಕೆ ಅಂತ ನಮ್ಮನೆ ಕಿಚನ್ ನನಗೆ ಗೊತ್ತಾಯ್ತು. ಇಷ್ಟಿಷ್ಟು ಕೋಪ ಬಂದ್ಬಿಟ್ಟೈತೆ. ಇಷ್ಟಿಷ್ಟು ಯಾರ್ದು ನಿಮ್ದೆ ತತ್ತು ನಿನ್ನ ಗಣಿತ ವಿಡಿಯೋ ಮಾಡೋದು ಗೊತ್ತಿಲ್ವಾ? ಆಯ್ತು. ಇಲ್ಲ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ. ಮಾಡಿದ್ವಾ? ಹ್ಮ್ ಯಾಕೆ ಕಿತ್ತಾಡ್ತಾ ಇದ್ದೀರಾ? ಗಣಿ ನಮ್ಮನೆ ದೇವ್ರ ಮನೇಲಿ ಏನಿಲ್ಲ ಗಣಿ. ನಮ್ಮನೆ ದೇವ್ರ ಮನೇಲಿ ಏನಿಲ್ಲ. ಗಂಟೆ ಇಲ್ವಾ? ನೋಡ್ದಾ? ಹೌದಾ? ಇದು ನಿಮ್ಮ ಮನೆ ಗಂಟೆ ಇಲ್ಲ, ಗಂಟೆ ಗಂಧದ ಕಡ್ಡಿ ಇಲ್ವಾ? ನಮ್ಮನೆ ಗಂಧದ ಕಡ್ಡಿ ಇಲ್ವಾ? ಗಂಟೆ ಆಯ್ತಾ? ಮಾಡಿನು ಗಂಟೆ ಇಲ್ಲ, ಗಂಟೆ ಇಲ್ಲ ಅಂದ ಕಡೆ ಹೂವ ಎಷ್ಟು ಕಟ್ಟಿ ಮಾಡಬೇಕು ಅಂತ ಮರ್ತೋಯ್ತು. ಗಣಿ ಹೇಳು. ಏನೋ ಶಿಷ್ಯ, ಏನೋ ಶಿಷ್ಯ ನಿನ್ನ ವಿಷಯ ಹೇಳು. ಏನೋ ಶಿಷ್ಯ ನಿನ್ನ ವಿಷಯ. ಗಣಿ ನನಗೆ ಪಾರ್ಟ್ನರ್ ಇನ್ಮೇಲೆ. ಇನ್ನೊಂದು ಹಾಕ. ಹೊಡ್ದಾ? ಓ. ಬೇಡ ಗಣಿ. ಅಯ್ಯಪ್ಪ. ಆಯ್ತು ಬಿಡು, ಸಾರಿ ಕಣೆ ಅನ್ಸುತ್ತೆ. ಸರಿ, ಐ ಲವ್ ಯು, ಐ ಲವ್ ಯು. ಸರಿ ಕೂತಿರ ಕೂಡ ಚೇರ್ ಇಲ್ಲ ಅಂದ್ರೆ ಹೇಗೆ ಕೂತ್ಕೊಳ್ಳೋದು ನೀನು? ಏನು ಮಾಡ್ತಾ ಇದ್ದೀರಾ ಮಮ್ಮಿ? ಕುಂಕುಮ ರೆಡಿ ಮಾಡ್ತಾ ಇದ್ದೀನಿ ಎಲ್ಲರೂ. ಸರಿ. ಇಲ್ಲೊಂಚೂರು ಫೇಸ್ ತೋರಿಸಿ. ನೋಡಿ ಎಷ್ಟು ನೀಟಾಗಿ ರೆಡಿ ಆಗಿದೆ ನನಗೆ. ಪೂಜೆ ಮಾಡಬೇಕು ಅಂದ್ರೆ ಹಂಗೆ ರೆಡಿ ಆಗಬೇಕಲ್ಲ. ಸರಿ. ಕುಂಕುಮಕ್ಕೆಲ್ಲ ರೆಡಿ ಮಾಡಿದ್ದಾಯಿತು. ಒಂದು 3-4 ಜನ ಬಂದು ಕುಂಕುಮ ತೊಗೊಂಡು ಹೋದರು. ಸೊ ನೋಡಿ ನಮ್ಮ ಮನೆಯ ಪೂಜೆ ಹೇಗಿದೆ. ಅಚ್ಯುತ ಅನಂತ ಗೋವಿಂದಾಯ ನಮಃ. ದೇವರೇ ಎಲ್ಲರಿಗೂ ಒಳ್ಳೇದು ಮಾಡು ಭಗವಂತ. ನಮ್ಮ ಗುರುರಾಯರು ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾರೆ ಅಪ್ಪಾಜಿ. ಇವರಿಂದನೇ ನಮ್ಮ ಮನೆ ನಂದ ಗೋಕುಲ ಆಗಿರೋದು, ಇಷ್ಟು ಚೆನ್ನಾಗಾಗಿರೋದು. ಎಲ್ಲ ಚೆನ್ನಾಗಾದರೂ ನನ್ನ ಬೈಯೋದೆಲ್ಲರೂ ಅಳೋ ನಿಲ್ಲಿಸೋ ಅಂತ. ಯಾಕೆ ಬೈತೀರ ನನ್ನ? ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಒಂದು ಸೆಕೆಂಡ್ ಇರಿ, ಇನ್ನೊಂದು ಲೇಟ್ ಆಗ್ಬಿಡ್ತೇನೆ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಮಾಡಿದ ದಿನ ತುಂಬ ಖುಷಿ ಆಗುತ್ತೆ, ತುಂಬ ಮನಸ್ಸಿಗೆ ತೃಪ್ತಿ ಆಗುತ್ತೆ, ಸಮಾಧಾನ ಆಗುತ್ತೆ. ಸೊ ಕುಂಕುಮಕ್ಕೆ ಕರೆದವರೆಲ್ಲ ಬಂದು ಕುಂಕುಮ ತೊಗೊಂಡು ಹೋದರು ಅಷ್ಟೇ. ಸೊ ಇವತ್ತಿನ ಊಟ ಏನು ಅಂತ ಅಂದರೆ, ಸೊ ದೋಸೆ ನೆನೆಸಿದ್ದೆ ನಾನು. ನನ್ನ ಮಗಳು ದೋಸೆ ಕೇಳಿದ್ಲು, ಅದಕ್ಕೆ ಸೊ ಹಾಕ್ಕೊಂಡು ತಿಂದ್ಬಿಟ್ಟು ಮಲ್ಕೊಳ್ಳೋದು. ಇದೀನ ವೀಡಿಯೋ ಇಷ್ಟೇ. ನೀನು ಸಮಾಚಾರ, ಎಲ್ಲರೂ ಹೇಗಿದ್ದೀರಾ? ಏನಾದರೂ ಕಮೆಂಟ್ ಮಾಡಿ ಕೇಳಿ. ಏನಾದರೂ ವಿಷಯಗಳನ್ನ ಏನಾದರೂ ವಿಷಯ ಇದ್ದರೆ ಹೇಳಿ, ನಾನು ತಿಳ್ಕೊತೀನಿ. ಸೊ ನಿಮಗೆ ಹೇಗೆ ಅನಿಸ್ತು ಪೂಜೆ ಮಾಡಿದ್ದು? ತುಂಬ ಖುಷಿ ಆಯಿತು ನನಗೂ ಕೂಡ ಪೂಜೆ ಮಾಡಿದ್ದು. ಅಪ್ಪಾಜಿ ಸೊ ಹಾಯ್. ಸೊ ಇವರಿಗೆ ನಾನು ಪೂಜೆ ಮಾಡೋವರೆಗೂ ಹಾಲಿಗೆ ಎಂಟ್ರಿ ಕೊಟ್ಟಿರಲಿಲ್ಲ, ಕೂಡಾಕ್ಬಿಟ್ಟಿದ್ದೆ. ಎಂಟ್ರಿ ಮಾಡೋ ಆಗಿಲ್ಲ. ನಾರ್ಮಲಾಗಿ ಹೆಣ್ಮಕ್ಳು ಪ್ರಾಬ್ಲಮ್ಸ್ ಇರುತ್ತಲ್ಲ, ಸೊ ಹಾಗಂತ ಮನೇಲಿ ಪೂಜೆ ಮಾಡಿದೆ ಅಂತೂ ಇರೋಕ್ಕಾಗಲ್ಲ. ಪೂಜೆ ಎಲ್ಲ ಆಯಿತು. ಊಟ ತಿನ್ನೋದೀಗ. ನೂರಾರು ಜನ್ಮಕ್ಕೂ
ಮಲ್ಲಿಗೆ ಸವಿಭಾವಲಹರಿಯೇ ಹರಿಯೇ ಪನ್ನೀರ ಜೀವನದಿ ಬಾಮಲ್ಲಿಗೆ ಮಮಕಾರ ಮಾಯೆ ಲೋಕದ ಸುಖವೆಲ್ಲ ಹೋ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ ಇರುವಂಥ ನೂರು ಕಹಿ ಇರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಕಣ್ಣಾಗಿ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರಿಯೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ಇವತ್ತು ನಮ್ಮನೇಲಿ ದೋಸೆ ಮತ್ತು ಚಟ್ನಿ ನನ್ನ ಮಗಳು ಬಯಸ್ಕೊಂಡಿದ್ಲು ಅಂದ್ಬಿಟ್ಟು ಚಟ್ನಿ ತರ್ತಾವಳು ಇನ್ನೊಂದು ಅವಳು. ಸೊ ಊಟ ಮಾಡ್ಕೊಂಡು ಸಿಗ್ತೀನಿ. ಸೊ ಓಕೆ, ಪೂಜೆ ಆಯಿತು, ಊಟ ಆಯಿತು. ಸೊ ಮಲ್ಗೋ ಟೈಮು. ಬೆಳಗಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಮತ್ತು ನಂದು ಹೊಸ ಹೇರ್ ಕಟ್ ಮಾಡಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇರ್ ಕಟ್ ನಂದು ಹೇಗೆ ಕಾಣ್ತಿದೆ ಅಂತ. ಯಾಕೆ ನಗ್ತಿದ್ದೀರಾ? ಯಾಕೆ ನಗ್ತಿದ್ದೀರಾ ಹೇಳಿ ಹೇಳಿ, ಯಾಕೆ ನಗ್ತಾ ಇದ್ದೀರಾ? ಅದಕ್ಕೇನು ಅದನ್ನು ಹೇಳಬೇಕು ಅಂತನಾ ಅಥವಾ ಹೇರ್ ಕಟ್ ಚೆನ್ನಾಗಿಲ್ವಾ? ನ್ಯೂ ಹೇರ್ ಕಟ್ ಅಂದರೆ ನಾವು ಸ್ಟೈಲ್ ಮಾಡೋ ರೀತಿಲಿ ಸೊ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಅಂದರೆ ನಮ್ಮ ಮೂಡ್ ಚೆನ್ನಾಗಿರುತ್ತೆ ಅಂತ. ಏನು ಮಾಡಿದ್ರೆ ನನ್ನ ಮೂಡ್ ಚೆನ್ನಾಗಿರಲ್ಲ ಅಂತ ಅವ್ರು ಹೇಳ್ತಿರ್ತಾರೆ. ಸೊ ನನ್ನ ನ್ಯೂ ಹೇರ್ ಕಟ್ ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸೋ ಮಚ್. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್ ಬಾಯ್. ಇಷ್ಟೇ ತೋರಿಸ್ತೀನಿ ನಿಮ್ಮನ್ನು. ಬಾಯ್ ಬಾಯ್.